ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ಶೇಂಗಾ ಹೋಳಿಗೆ. 1 ಕಪ್ ಮೈದಾ, 1 ಚಿಟಿಕೆ ಉಪ್ಪು, ಸ್ವಲ್ಪ ನೀರಾಗಿ ಕಲಿಸ್ಕೊಳ್ಳೋಣ. ಅರಿಶಿನ ಏನು ಬೇಡ ಇದಕ್ಕೆ. 1 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಒಂದು ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ತೆಳ್ಳಗಿರಲಿ ಅಷ್ಟೇ, ತುಂಬ ತೆಳ್ಳಗೆ ಬೇಡ. ಈಗ 1 ಗಂಟೆ ಇಟ್ಬಿಡೋಣ. ಹಾಗೇನೆ ಅರ್ಧ kg ಶೇಂಗಾ ತೊಗೊಂಡಿದ್ದೀನಿ. ಶೇಂಗಾ ಚೆನ್ನಾಗಿ ಕೆಂಪುಗಾಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಶೇಂಗಾ ಆಗಿದೆ. ಈಗ ಈ ತಣ್ಣು ಮಾಡೋಕೆ ಬಿಟ್ಬಿಟ್ಟು ಸಿಪ್ಪೆ ಚೆನ್ನಾಗಿ ತೆಗಿಬೇಕು. ಸ್ವಲ್ಪ ನೀರ್ಬಾರ್ದು ಸಿಪ್ಪೆ. ಶೇಂಗಾ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ತಗೊಂಡಿದ್ದೀನಿ. ಈ ಪುಡಿ ಮಾಡ್ಕೊಳ್ಳೋಣ. 1.5 ಕಪ್ ಆಗಿದೆ ಅರ್ಧ kgಗೆ. ಫಸ್ಟ್ ಪುಡಿ ಮಾಡ್ಕೊಂಬಿಡೋಣ. ಇದನ್ನು ಒಂದು 4 ಏಲಕ್ಕಿಕಾಯಿ ಹಾಕೊಳ್ಳೋಣ. 1 ಕಪ್ ಬೆಲ್ಲ ಹಾಕೋಣ. ಈಗ ಪುಡಿ ಮಾಡ್ಕೊಳ್ಳೋಣ 3 ಸೇರಿಸಿ. ಇಷ್ಟು ಸಣ್ಣ ಆದರೆ ಸಾಕು. ಶೇಂಗಾ ಪುಡಿ ರೆಡಿ ಇದೆ. ಒಂದು 2 ಸ್ಪೂನ್ ನೀರು ಹಾಕೊಂಡ್ಬಿಟ್ಟು ಕಲಿಸ್ಕೊಳ್ಳೋಣ. ಜಾಸ್ತಿ ನೀರು ಬೇಡ, 2 ಸ್ಪೂನ್ ಹಾಕಬೇಕು. ಇಷ್ಟು ತಗೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ. ಇಷ್ಟು ಉಂಡೆ ಮಾಡ್ಕೊಂಡ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ತೆಳ್ಳಗೆ ಲಟ್ಟಿಸ್ಕೊಳ್ಳೋಣ. ಹೆಂಗಾದ್ರೂ ಲಟ್ಟಿಸ್ಬೋದು, ತುಂಬ ತೆಳ್ಳಗೆ ಬರುತ್ತೆ ಇದು. ಆಗಿದೆ, ಹಂಚು ಕಾದಿದೆ. ಹಾಕೋಣ. ಎಣ್ಣೆ ಏನು ಬೇಡ ಇದಕ್ಕೆ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಇದಕ್ಕೇನು ಎಣ್ಣೆ ಬೇಡ, ಏನು ಬೇಡ, ಹಂಗೆ ಬೇಯಿಸೋಣ. ಇದಕ್ಕೆ ಎಣ್ಣೆ ತುಪ್ಪ ಏನು ಬೇಡ. ಇದಕ್ಕೇನೆ ಶೇಂಗಾ ಹೋಳಿಗೆ ರೆಡಿ ಇದೆ. ಮನೇಲಿ ಒಂದು ಸ್ವಲ್ಪ ಟ್ರೈ ಮಾಡಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.